ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಜೂನಿಯರ್ಸ್ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಏನು ಅತ್ತಿ ಏನು ಸೊಸಿ ಧೂಮ್ ಧಮಾಕ ತಂಡದಿಂದ ಧೂಮ್ ಧೂಮ್ ಮಾಡಿ ಧೂಮ್ ಮಚಾಲೆ ಧೂಮ್ ಮಾಡಿಬಿಟ್ರು. ಅಲ್ಲ ಅತ್ತಿ ಹಂಗ ಸೊಸಿ ಹಿಂಗ ನೋಡ್ರಿ. ಅತ್ತಿ ಸೊಸಿ ಜಗಳ ಇಲ್ಲಿ ಹೆಂಗೆ ತೋರ್ಸ್ಯಾರಂದ್ರೆ ಭಾಳ ಅದ್ಭುತವಾಗಿ ತೋರ್ಸ್ಯಾರ್ರಿ. ಅತ್ತಿ ಸೊಸಿ ಜಗಳ ಇದ್ದಿದ್ದೆ ಕೊನೆಗೆ ಅತ್ತಿ ತಾಯಿ ಆಗ್ತಾಳ, ಸೊಸಿ ಮಗಳಾಗ್ತಾಳ. ಭಾಳ ಒಳ್ಳೆ ಸಂದೇಶ ಕೊಟ್ಟಂತ ಧೂಮ್ ಧಮಾಕ ತಂಡಕ್ಕೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಈಗ ನಮ್ಮ ಮುಂದಿನ ತಂಡ ಪುಟಾಣಿ ಪಂಟ್ರು. ಈ ಪಂಟ್ರು ಯಾವ ರೀತಿ ಆಕ್ಟ್ ಮಾಡ್ತಾರೆ, ಯಾವ ಸ್ಕಿಟ್ ತಗೊಂಡು ಬಂದಿದ್ದಾರೆ, ಅತಿ ಆಸೆ ಗತಿಗೇಡು, ಯಾವ ಥರ ಅತಿ ಆಸೆ ಇರುತ್ತೆ, ಯಾವ ಥರ ಗತಿಗೇಡಾಗುತ್ತೆ ಅಂತ ನೋಡೋಣ. ಸ್ವಲ್ಪ ಕೆಲ್ಸ ಬರೋದಕ್ಕೆ ಲೇಟ್ ಆಯ್ತು. ನಮ್ಮ ಯಜಮಾನ್ ಹಿಂಗೆ ಕೇಳಕತ್ತಾರಂತೀರಿ, ಇವ್ರಿಗೆ ನೆನಪಿನ ಶಕ್ತಿ ಇಲ್ಲ, ಅದಕ್ಕ ನಾನು ಯಾರತ್ ಕೇಳತ್ತಾರ. ಮತ್ತೆ ಅಮ್ಮೋರೆ ಜೋರಾಗಿ ಅಮ್ಮೋರೇ ಅಂತ ಕರ್ದ್ರು ಕೇಳಲ್ಲ. ಇವ್ರು ಬೇರೆ ಮನೆ ಯಜಮಾನ್ರಿಗೆ ನೆನಪಿನ ಶಕ್ತಿ ಇಲ್ಲ, ಅಮ್ಮೋರಿಗೆ ಕಿವಿನೇ ಕೇಳಿಸಲ್ಲ. ನಾನ್ ನಿಮಗೆ ಎಲ್ಲಿ ಕರ್ದೆ? ಅಮ್ಮೋರೆ ಸೊಳ್ಳೆ ಪರ್ದೆ ಅಲ್ಲ, ನಾನ್ ನಿಮಗ್ ಕರ್ದಿಲ್ಲ ಅಂದೆ. ಹೊಗಳಿದ್ರಾ? ಯಜಮಾನ್ರೆ, ನಾ ಈ ಮನೆ ಕೆಲಸದವಳ ಕೆಂಪಿ. ಅವಾಗ್ಲೇ ಅನ್ಕೊಂಡೆ ಅಮ್ಮೋರಿಗೆ ಎಷ್ಟ್ ಹೊಗಳಿದ್ರು ಅಂತ. ಯಜಮಾನ್ರು ಬೈದಿರ್ತಾರೆ, ಅದೇ ಅಮ್ಮೋರಿಗೆ ಹೊಗಳ್ದಂಗ್ ಕೇಳಿಸಿರುತ್ತೆ. ಯಾಕಂದ್ರೆ ಅಮ್ಮೋರ್ ಕಿವಿ ಡಮಾರ್. ಕೆಂಪಿ ಅಲ್ಲಿಂದ ನನ್ನ ರೀತಿ ಎಲ್ಲ ಯಜಮಾನ್ರೆ, ಅವ್ರ ನಿಮ್ಮ ಹೆಂಡತಿ, ನೀವು ಅವ್ರ ಗಂಡ. ನಿಮಗ ಪ್ರೂಫ್ ತೋರ್ಸಿ ಗೊತ್ತಾಗತ್ತ ಅನ್ಸ. ನಿಲ್ಲಿ, ನಾ ಬರ್ತೀನಿ. ನೋಡಿ,
ಇದು ಅಮ್ಮವರು, ಇದು ನೀವು. ನಮ್ಮ ಮದ್ವೆ ಫೋಟೋ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದೌದು. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ಹೌದೌದು, ನಾ ಬಂದ್ ಹೇಳಿಲ್ಲ ಅಂದ್ರ ನಿಮ್ಗೆ ಎಷ್ಟ್ ಪ್ರೀತಿ ಮಾಡ್ತಿರೋ ಏನೋ. ನೋಡಿ, ನಾ ಈ ಮನೆ ಕೆಲಸ ಮಾಡೋದೇ ಕಮ್ಮಿ, ಇವ್ರಿಬ್ಬರನ್ನ ಹೊಂದು ಮಾಡೋದೇ ಜಾಸ್ತಿ. ಛೇ, ಹೇಳೇ ಯಜಮಾನ್ರೆ. ಅದು ಒಂದ್ ದೊಡ್ಡ ಕತೆ ಬಿಡಿ. ನಿಮ್ಮಿಬ್ರಿಗೂ ಆಕ್ಸಿಡೆಂಟ್ ಆಗಿತ್ತು, ನಿಮ್ಗ ತಲೆ ಹತ್ರ ಹತ್ತಿತ್ತು, ಅದಕ್ಕೆ ನಿಮ್ಗ್ ನೆನಪಿನ ಶಕ್ತಿ ಇಲ್ಲ. ಅವ್ರಿಗೆ ಕಿವಿ ಹತ್ರ ಹತ್ತಿತ್ತು, ಅದಕ್ಕೆ ಅವ್ರ ಕಿವಿನೇ ಕೇಳಲ್ಲ. ಅಯ್ಯೋ, ಇವ್ರ ಮನೆ ಕಾಯೋಗ. ಏನಿಲ್ಲ ಯಜಮಾನ್ರೆ. ಅದ್ ಸರಿ ಕೆಂಪಿ, ಇದಕ್ಕೇನಾದ್ರೂ ಚಿಕಿತ್ಸೆ ಅಲ್ವಾ? ಇದ್ರ ಬಗ್ಗೆ ನನಗೇನ್ ಗೊತ್ತಿರುತ್ತೆ ಯಜಮಾನ್ರೆ, ಆದ್ರೂ ನಂಗೆ ಗೊತ್ತಿರೋರೊಬ್ರಿಗೆ ಕೇಳಿದ್ದೀನಿ. ಏನಂತ ಚಿಕಿತ್ಸೆ ಆಗುತ್ತಾ? ಹ್ಞೂ, ಆಗುತ್ತೆ ಅಂತೆ. ಡಾಕ್ಟರ್ ಹೆಸರೇನು? ಡಾಕ್ಟರ್ ಗೋವಿಂದಮ್ಮ ಅಂತ. ವೆರಿ ಫೇಮಸ್ ಡಾಕ್ಟರ್. ಸರಿ, ನನಗೆ ನೆನಪಿನ ಶಕ್ತಿ ಇಲ್ಲ, ನೆನಪಿ ಗೊತ್ತಾ? ಇಲ್ಲ ಯಜಮಾನ್ರೆ, ಹೇಳಕ್ ಹೋದ್ರು ಅವ್ರು ಕಿವಿನೇ ಕೇಳಲ್ಲ. ಹೌದು, ಸರಿ, ನಾಳೆ ಹಾಸ್ಪಿಟಲ್ಗೆ ಹೋಗೋಣ. ಸರಿ ಯಜಮಾನ್ರೆ. ಬರಿವೋಳು 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 ಬರಿವೋಳು. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ಆದ್ರೆ ಹಣ ಇದ್ರೆ ಮಾತ್ರ. ಏನಾಯ್ತು ತಂಗಿ? ಐ ಆಮ್ ಡಾಕ್ಟರ್ ಗೋವಿಂದಮ್ಮ, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಮರ್ಜರಿ. ನಮ್ಮ ಹಾಸ್ಪಿಟಲ್ ಗೊತ್ತಾ? ಹಣ ನಮ್ದು, ಹಣ ನಿಮ್ದು. ಮೇಡಮ್, ಓ ಸರಿ ಸರಿ ಸರಿ, ಹಣ ನಮ್ದು, ಹಣೆ ಬರ ನಿಮ್ದು. ತಂಗಿ, ಇವತ್ತು ಯಾಕೋ ಪೇಷಂಟೇ ಬರ್ತಾ ಇಲ್ಲ? ನಾನು ಜಾಸ್ತಿ ತಿನ್ನೋದು ಚೆನ್ನಾಗಿ ಗೊತ್ತಾಯ್ತಾ ಹೇಗೆ? ಇಲ್ಲ ಮೇಡಮ್, ಚಲೋ ಹಣ ಆದರೆ ಹಿಡಿದಿದ್ದಾನೆ, ಈಗ ಬರ್ತಿರ್ಬೇಕು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇವರು ನಮ್ಮ ಯಜಮಾನ್ರು. ನಿಮ್ ಗಂಡನಾ? ಇಲ್ಲ ಡಾಕ್ಟರ್, ಇವರಿಗೆ ಇವ್ರ ಗಂಡ. ನೀನ್ ಯಾರು? ನಾವ್ ಮನೆ ಕೆಲಸಗಳು. ನಾ ಹೇಳಿಲ್ಲ ಅಂದ್ರ ನಿಮ್ಗೆ ಅವ್ರ ಹತ್ರ ಏನು ಸಿಗಲ್ಲ. ಮೇಡಮ್, ಇಲ್ಲಿ ಬನ್ನಿ ಮೇಡಮ್. ಅವ್ರಿದ್ದಾರಲ್ಲ, ಅವರೇ ಪೇಷಂಟ್. ಅವರಿಗೆ ನೆನಪಿನ ಶಕ್ತಿನೇ ಇಲ್ಲ, ಅವ್ರ ಹೆಂಡತಿಗೆ ಕಿವಿನೇ ಕೇಳಿಸೋದಿಲ್ಲ. ಸೂಪರ್ ಸೂಪರ್. ಹೇಗಾದ್ರೂ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೋಬೇಕು, ಇಲ್ಲಾಂದ್ರೆ ಅವ್ರು ದುಡ್ಡು ಇಸ್ಕೊಟ್ಟು ಅಂತ ನೆನಪೇ ಇರಲ್ಲ. ಬಟ್ಕಿ ಕೆಲ್ಸದಕ್ಕೆ ಹೇಳಲ್ಲ. ಓಹೋ, ನಾ ಎಲ್ಲ ಕೇಳಿಸ್ಕೊಂಡೆ. ನಾ ಏನ್ ಅವ್ರಿಗೆ ಹೇಳೋದಿಲ್ಲ, ಆದ್ರೆ ನಂಗೂ ಅದ್ರಲ್ಲಿ ಪಾಲ್ ಬೇಕು. ನಂಗೂ ಅವ್ರ ಮನೇಲಿ ಕೆಲಸ ಮಾಡಿ ಅಷ್ಟೇನ್ ದುಡ್ಡು ಗಳಿಸೋದಿಕ್ ಆಗಲ್ಲ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡ್ ಬಂದೀನಿ. ಏನಿಲ್ಲ ಯಜಮಾನ್ರೆ, ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅತ್ತೆ. ಖರ್ಚಾಗ್ಲಿ ಡಾಕ್ಟ್ರೆ. ದುಡ್ಡು ಎಷ್ಟಾದ್ರೂ ಖರ್ಚಾಗ್ಲಿ, ನನ್ನ ಅಂಟಿಗೆ ಔಷಧ ಆಗ್ಲೇಬೇಕು. ನೀವ್ ಹೇಳಿದ್ಮೇಲೆ ಮುಗಿತ್ತು. ಮೇಡಮ್ ಒಳಗಡೆ ಕರ್ಕೊಂಡೋಗಿ ಚೆಕ್ ಮಾಡ್ಬೇಕು. ನೀವಿಲ್ಲೇ ಇರಿ.
ಯಜಮಾನ್ರೆ ಒಳಗಡೆ ಅಮ್ಮೋರಿದ್ದಾರೆ, ಅವ್ರಿಗೆ ಹುಷಾರಾಗ್ಬೇಕು ಅಲ್ವಾ? ಹೌದೌದು, ಕಟ್ತೀನಿ. 50,000 ಆಯ್ತು, ಕಟ್ತೀನಿ. ಸ್ಕ್ಯಾನಿಂಗ್ ಎಲ್ಲ ನೋಡಿದ್ದೀನಿ, ಆಪರೇಷನ್ ಮಾಡ್ಬೇಕು. 2 ಲಕ್ಷ ಕಟ್ಟಿ. ಯಜಮಾನ್ರೆ ಅಮ್ಮವ್ರಿಗೆ ಹುಷಾರಾಗ್ಬೇಕು ಅಲ್ವಾ? ಹೌದೌದು, ಆಯ್ತು, ಸರಿ, ಕಟ್ತೀನಿ. ಹೇಳಿ ಡಾಕ್ಟರ್. ಒಳ್ಳೆ ಬಕ್ರ ಹಿಡ್ಕೊಂಡ್ ಬಂದಿದ್ಯಾ, ನಿನ್ ಹಣ ನೀನು ಸಿಗುತ್ತೆ. ಸರಿ ಡಾಕ್ಟರ್, ನನ್ನ ಹಣ ನನ್ ಕೊಡಿ, ನಾ ಆರಾಮಾಗಿ ಎಲ್ಲಾದ್ರೂ ಹೋಗಿ ಜೀವನ ಮಾಡ್ತೀನಿ. ಮೇಡಮ್, ಏನಾಯ್ತು ತಂಗಿ? ನಿಮ್ ಮನೆಯಲ್ಲಿ ಬೆಂಕಿ ಹತ್ತಿದೆ, ಎಲ್ಲ ವಸ್ತುಗಳು ಸುಟ್ಟು ಹೋಗಿದೆ. ಅಯ್ಯ ಅಯ್ಯ, ನನ್ ಮನೆ, ನನ್ ಹಣ ಒಳ್ಳೆ ಶಿಕ್ಷೆ ಕೊಟ್ಟಿದೆ. ಹಣ ಕಾಸೆ ಪಟ್ಟು ನನ್ ವೃತ್ತಿಗೆ ನಾನೇ ಕಳಕತ್ತಂತೆ. ಹೌದು ಡಾಕ್ಟರ್, ನಾನು ಹಣಕ್ಕಾಸೆ ಪಟ್ಟು ಇಂಥ ಒಳ್ಳೆ ಮನೆಯನ್ನ ಬಿಟ್ಟೆ. ಹಣಕ್ಕಾಸೆ ಪಟ್ಟೆ, ಅದಕ್ಕೆ ಹೇಳೋದು ಅತಿ ಆಸೆ ಪಡಬಾರ್ದು, ಪಟ್ರೆ ಹೀಗೆ ಆಗೋದು. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್, ಇನ್ನು ಮುಂದೆ ನಮ್ದೇ ಹವಾ.